ಅತ್ತೆ ಅಂದ್ಬಿಟ್ಟ ಅತ್ತೆ. ತಾತ ಹೆಂಗಾಯ್ತು ತಾತ ಫಂಕ್ಷನ್ ಎಲ್ಲ? ತುಂಬ ಚೆನ್ನಾಗಾಯ್ತು. ತುಂಬ ಚೆನ್ನಾಗಾಯ್ತು, ಪ್ಲೆಸೆಂಟಾಗಿ ಪೀಸಾಗಾಯ್ತು. ನಿನ್ನೆ ಫಂಕ್ಷನಲ್ಲಿ ಹೆಂಗಾಯ್ತಕ್ಕ? ಸೂಪರಾಗಿ ಆಯಿತು, ಏನು ಪ್ರಾಬ್ಲಮ್ ಇಲ್ಲದೇನೆ ಎಲ್ಲ ಚೆನ್ನಾಗಾಯ್ತು. ಅವರು ಈಗ ಮೌಲ್ಯ ಬೇಜಾರು ಮಾಡ್ಕೊಂತ ಮಧ್ಯಾಹ್ನಲ್ಲಿ ನಾನ್ ವೆಜ್ ಮಾಡ್ತಾ ಇದ್ದಾರಂತೆ. ಕೊಡ್ತಾ ಇದ್ದಾನೆ ಎಲ್ಲರಿಗೂ. ಅಯ್ಯಯ್ಯಯ್ಯ ಕೊತ್ತಂಬರಿ ಬೀಜ. ಈಗ ಮಧು ಅಕ್ಕ ಅವರೆಲ್ಲ ಹೋಗ್ತಾ ಇದ್ದಾರೆ ಮನೆಗೆ. ಕಲ್ಲು ಹೃದಯದ ಮನಸ್ಸಿನ ಕಲ್ಲು ಹೃದಯ ಅಂತಲ್ಲ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಅಮ್ಮ ಹೆಂಗಾಯ್ತಮ್ಮ ಫಂಕ್ಷನ್ ಎಲ್ಲ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತುಂಬ ಚೆನ್ನಾಗಾಯ್ತಮ್ಮ, ತುಂಬ ಚೆನ್ನಾಗಾಯ್ತು, ಪ್ಲೆಸೆಂಟಾಗಿ ಪೀಸಾಗಾಯ್ತು. ಅಲ್ವಾ? ಮಕ್ಕಳೆಲ್ಲ ಎಲ್ಲಿ? ಮಾಲಲ್ಲಿ ಮಲಗವ್ರೆ. ನೆಂಟರು ಮನೆ ತುಂಬ. ನೆಂಟ್ರ ಅವರೆಲ್ಲ ನಮ್ಮ ಮಕ್ಕಳು. ನಾನು ಒಬ್ಳನ್ನೇ ಬಿಟ್ಟು ಮಲಗಾಕ್ಬಿಟ್ಟು ಒಂದು ಒಳ್ಳೆ ಪುಣ್ಯದ ಕಾರ್ಯ ಮಾಡಿದ್ಯಾ ಮಮ್ಮಿ. 4-5 ದಿನ ಆಗಿತ್ತು. ಮೇಲೆ ಇಲ್ಲೇ ಮಲ್ಕೊಂಡು ನನ್ನ ಪಣ ನಾನು ಮಲ್ಕೊತೀನಿ. ಅಲ್ಲಿ ಮಲ್ಕೋ, ನಾನು ಇಲ್ಲಿ ಮಲ್ಕೊತೀನಿ. ಅಲ್ಲಿ ಮಲ್ಗೋಕ್ಕಾಗಲ್ಲಮ್ಮ, ಅಲ್ಲಿ ಅಪ್ಪು ರೂಮಲ್ಲಿ ಅಲ್ಲೇ ಮಲ್ಕೊತೀನಿ. ಮೇಲೆ ಮಲ್ಕೊಂಡಿದ್ನ ಆರಾಮಾಗಿ. ಹಾಲು ಕೊಟ್ರೆ ಮಲ್ಕೊತಂತೀವಿ ಹಂಚ್ಕೊಂಡು. ಹಾಲು ಬಾಟ್ಲು ಅವನಿಗೆ ಸುಕ್ಕು ಇದೀನ ಅದನ್ನ ಬಾಯಲ್ಲೇ ಇಟ್ಕೊಂಡು ಮಲ್ಗಾಕ್ ಬಿಡಬೇಡ. ನೀರು ಕುಡ್ಕೊಂಡು ಮನಿಕಂಡ. ಅದು ಎಸಿಯೋದು ಬೇರೆ. ಇವತ್ತೇನು ಸ್ಪೆಷಲ್ಲು? ಸ್ಪೆಷಲ್ ಇವತ್ತು ನಾನ್ ವೆಜ್ ಮಾಡಬೇಕು. ಬಿರಿಯಾನಿ. ಬೆಳಗಿನ ಟಿಫನು ಬಿರಿಯಾನಿ. ಮಕ್ಳಿಗೆ ಏನು ಇಷ್ಟ ಅದು ಮಾಡಿದೆ. ಫ್ರೈ ಮಾಡಿ ಕಬಾಬ್ ಮಾಡಬೇಕು ಇಷ್ಟ ಮಕ್ಕಳಿಗೆ. ಮಾಡ್ತೀನಿ. ಡ್ಯಾಡಿ ಬಾ, ಹುಡುಗನ ಕಳಿಸು. ಅಮ್ಮ ಎಷ್ಟೊಂದು ಐಟಮ್ ಮಾಡಿರ್ತೀಯ, ಮೊಕ್ಕೊಡ್ದಂಗೆ ಆಗ್ಬಿಡ್ತದಮ್ಮ, ತಿನ್ನೋಕ್ಕೆ ಆಗಲ್ಲ. ನೀನು ತಿನ್ನೋಕ್ಕಲ್ಲ, ನಾವು ತಿನ್ನ. ಕಾರ್ನರಲ್ಲಿ ಐತೆ ನೋಡು ಚಿಕನ್ ಅಂಗಡಿ ರೆಡಿ. ಅಲ್ಲಿ ತಾತ ಹೆಂಗಾಯ್ತು ತಾತ ಫಂಕ್ಷನ್ ಎಲ್ಲ? ತುಂಬ ಚೆನ್ನಾಗಾಯ್ತು, ತುಂಬ ಬ್ಯೂಟಿಫುಲ್ ಆಗಾಯ್ತು. ವೆರಿ ವೆರಿ ಗುಡ್ ಮಾರ್ನಿಂಗ್. ಫಂಕ್ಷನ್ ಎಲ್ಲ ಮುಗಿಸಿ ನೆನೆ ಫುಲ್ ಟಯರ್ಡ್ ಆಗಿ ಇವಾಗ ಇದ್ದೀವಿ. ಸಮಯ 9:45. ಈಗ ಅಕ್ಕ ಬಾವ ಹೊರಡ್ತಾರೆ. ಸೊ ಅವ್ರಿಗೆ ಒಂಚೂರು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಕಳಿಸೋಣ ಅಂತ ಪ್ಲಾನಿಂಗು. ಸೊ ಹಾಗಾಗಿ ದೋಸೆ ಆಲೂಗಡ್ಡೆ ಪಲ್ಯ, ಚಟ್ನಿ, ಜೊತೆಗೆ ಚಟ್ನಿ ಅಂತ. ಈಗ ನಮ್ಮ ಡಾರ್ಲಿಂಗ್ಸಲ್ಲಿ ಕೇಳ್ತಾರೆ ರೆಸಿಪಿ ಕೊಡಿ ಅಂತ. ಇಲ್ಲ, ರೆಸಿಪಿ ನಾವು ಮಾಡೋದೇ, ನಾವು ಹಾಕೋದೇನೆ. ಆದರೆ ಅವ್ರು ಮಾಡೋದು ಏನೋ ಚೆನ್ನಾಗಿರ್ತದೆ. ಇನ್ನೂ ಏನೇನು ಹಾಕಿ ಏನೇನು ಮಾಡ್ತೀರಮ್ಮ? ಏನೇನು ಹಾಕಿದ್ದೀರಾ? ಎಲ್ಲರೂ ಏನು ಹಾಕ್ತಾರೆ ಅದೇ ಮಾಡ್ತಾರೆ. ಮಕ್ಕಳಿಗೆ ಪ್ರೀತಿ ಇರೋದ್ರಿಂದ ಅಮ್ಮಮ್ಮ ಏನು ಮಾಡಿಕೊಟ್ರು ಚೆನ್ನಾಗಿರುತ್ತೆ. ಏನಿದ್ರು ಕೂಡ ನಿಮಗೆ ನನ್ನ ಮೇಲಿರೋ ಪ್ರೀತಿಗೆ ನಿಮಗೆ ನಾನು ಏನು ಎಂತ ಒಳ್ಳೆ ಮನಸ್ಸು ನನ್ನ ಮೇಲೆ ನೋವು ಮಗನೆ. ಏನೇ ಮಾಡಿಕೊಟ್ರು ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ಮಕ್ಳಿಗೂ ಎಲ್ಲ ತಾಯಿದಿರ ಮೇಲೆ ಅಷ್ಟೇ ಅಲ್ವಾ? ಹೌದು, ನಮ್ಮಮ್ಮ ಮಾಡೋದೇ. ಸರಿ, ಈಗ ಮಧ್ಯಾಹ್ನ ಅಲ್ಲಿ ಅವರು ಈಗ ಮೌಲ್ಯ ಬೇಜಾರು ಮಾಡ್ಕೊಂತ ಮಧ್ಯಾಹ್ನಲ್ಲಿ ನಾನ್ ವೆಜ್ ಮಾಡ್ತಾ ಇದ್ದಾರಂತೆ. ಅಕ್ಕ ಬಾಬಾ ಅಲ್ಲಿ ನಾವೀಗ ಹೊರಡ್ತೀವಿ. ಅವಾಗ ಹೊರಟ್ರೆ ಸಾಯಂಕಾಲ ಹೋಗೋಕ್ಕಾಗೋದು. ನಾಳೆ ಸ್ಕೂಲಿಗೆ ರೆಡಿ ಮಾಡೋಕ್ಕಾಗಲ್ಲ. ಆದ್ರೀಗ 5 ದಿನ ರಜೆ ತೊಗೊಬಿಟ್ಟಿದ್ದೀವಿ ಆಲ್ರೆಡಿ. ಹಾಲಿಡೇಸ್ ಕೊಡ್ತೀವಿ. ಸೊ ಕಾಂಪನ್ಸೇಟ್ ಮಾಡಬೇಕು. ಸ್ಕೂಲ್ಗೆ ಪೆಂಡಿಂಗ್ ಹೋಮ್ವರ್ಕ್ಸ್ ಎಲ್ಲ ಇರುತ್ತೆ, ಮಾಡಬೇಕು. ಸೊ ನಿನ್ನೆ ಫಂಕ್ಷನಲ್ಲಿ ಹೆಂಗಾಯ್ತಕ್ಕ? ಸೂಪರಾಗಿ ಆಯಿತು, ಏನು ಪ್ರಾಬ್ಲಮ್ ಇಲ್ಲದೇನೆ ಎಲ್ಲ ಚೆನ್ನಾಗಾಯಿತು. ಲಾಸ್ಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು. ಅದು ಕೀ ಒಂಚೂರು ಪ್ರಾಬ್ಲಮ್ ಆಯಿತು, ಅದು ಆಮೇಲೆ ಹೇಳ್ತೀನಿ. ನಿನ್ನೆ ಏನು ಹಚ್ಕೊತಾ ಇದೆಯಾ ಕ್ರೀಮು? ಮಾಯಿಶ್ಚರೈಸರ್. ಮಾಯಿಶ್ಚರೈಸರ್. ಬನ್ನಿ ನೋಡ್ಬಿಡು.
ಇದನ್ನ ಇಂಪಾರ್ಟೆಂಟ್. ನಾನೀಗ ಯಾವಾಗಲೂ ಸ್ವಿಚ್ ಆಗ್ತಾ ಇರ್ತೀನಿ. ಒಂದಕ್ಕೆ ಸ್ಟಿಕ್ಕನ ಸ್ಕಿನ್ಗೆ ಹತ್ರ ಎಲ್ಲ ಇದು ಮಾಡಬಾರ್ದು. ನಂದು ಇದನ್ನು ವಿಯರ್ಡ್ ಆಗಿ ಆಕ್ಟ್ ಮಾಡ್ತಿರುತ್ತೆ. ಸ್ಕಿನ್ನು ಓ ಸೀಸನ್ ತಕ್ಕಂತ ಆಡ್ತಾ ಇರುತ್ತೆ. ಈ ಡಿಕನ್ಸ್ಟ್ರಕ್ಟ್ ಅನ್ನೋದು ಈಗ ಯಾವುದೋ ಸೂಟ್ ಆಗಿದೆ ನನಗೆ. ಮೇನ್ ಆಗಿ ಈ ಸನ್ಸ್ಕ್ರೀನ್ ತುಂಬಾ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲಿಪ್ ಬಾಮ್ ಅವಳದ ಹೊರಗಡೆ ಹೋಗ್ಬೇಕಾದ್ರೆ ಇಷ್ಟ ಯಾಕದ್ ನೀನಲ್ಲ ಯಾ ನೈಟ್ ಮತ್ತು ನೈಟ್ ಕೇರ್ ಇರುತ್ತೆ. ಲಿಪ್ಸ್ಟಿಕ್ ಇದೆ ಅಷ್ಟೇ. ಬಾವಾ ಈಗ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಮಧ್ಯಾಹ್ನ ನಾನ್ ವೆಜ್ಜು ಮಾಡಿರೋದು ತಿನ್ಕೊಂಡು ಪ್ಲಾನ್ ಮಾಡ್ಬೋದಾಗಿತ್ತು. ಅಲ್ಲಿ ಬಾವಂದೇ ಡಿಶನ್ ಎಲ್ಲನೂ ಇರುತ್ತೆ. ಆದರೆ ಅವಳು ನೋಡಿ ಇಲ್ಲ ಆಗಲ್ಲ ಹಿಂಗೆ ಅಂತ ಭಾವ ಮನ್ಸು ನಿಲ್ಲಿಸ್ಬಾರ್ದು ಅಂತ ಏನೋ ಯೋಚನೆ ಮಾಡ್ತೀನಿ ಅನ್ನೋ ಥರ. ಬಟ್ ಇರಲ್ಲ, ಇಲ್ಲ ಮಚ್ಚ ಸ್ಕೂಲ್ ಆಲ್ರೆಡಿ 5 days ರಜಾ ಆಗಿರುತ್ತೆ ಅಂತ. ಆಮೇಲೆ ಲೇಟಾಗಿ ಹೇಳೋದಲ್ಲ ಭಾವ. ನೋಡ್ತೀವಿ ಅಂದರೆ ಏನು ಗೊತ್ತಾ, ನಮ್ಮ ಭಾವ ಯಾವುದಕ್ಕೆ ಫೇಮಸ್ ಗೊತ್ತಾ, ಯಾರಿಗೂ ಡೈರೆಕ್ಟಾಗಿ ಹರ್ಟ್ ಮಾಡೋಕ್ಕೆ ಹೋಗಲ್ಲ. ಅದಾದ್ಮೇಲಿಂದ ಒತ್ತಾಡೋದು ಹಿಂಗೇಳೋದು ನೋ ಅಂತ. ನಾನು ಹಂಗಲ್ಲ, ಡೈರೆಕ್ಟಾಗಿ ನೋ ಇಂಡೈರೆಕ್ಟಾಗಿ ಹರ್ಟ್ ಮಾಡ್ತೀನಿ ಅಂತ. ಅಂದರೆ ನಾನು ಈಗ ಆ್ಯಕ್ಚುಲಿ ನನಗೂ ಆ ಪ್ರಾಬ್ಲಮ್ ಇದೆ. ಡೈರೆಕ್ಟಾಗಿ ನೋ ಅನ್ನೋಕ್ಕೆ ಒಂಥರ ಅನ್ಸುತ್ತೆ. ಏನು ಮಾಡೋದು ಕೇಳ್ತಾರಲ್ಲ. ಅದು ಲವ್ ಇದ್ದಾಗ ಹಂಗೆ ಆಗುತ್ತೆ ಅಲ್ಲ ಭಾವ. ಲವ್ ಓಹೋ ಹೆಂಗಾಗ್ಬಿಡ್ತು ನೋಡಿ ಮೂಗು. ಬಿದ್ದು ಕೈ ಕಾಲೆಲ್ಲ ನೀವು ಆಲ್ರೆಡಿ ನೋಡಿದ್ದೀರಲ್ಲ ವಿಡಿಯೋದು. ಹಿಂಗೆ ಡ್ಯಾಮೇಜ್ ಮಾಡ್ಕೊಂಬಿಟ್ಟಿದ್ದೀನಿ. ಅವ್ವ ಹೇಗಿದೆ ಟೇಕು? ತಲೆನೋವು ಹೇಗಿದೆ? ಹಾಂ, ನಮ್ಮ ಅಜ್ಜಿ ಮಾತಾಡೋದು ಕೇಳಲ್ಲ, ಯಾಕಂದ್ರೆ ವಾಯ್ಸ್ ಸ್ವಲ್ಪ ಸ್ಲೋ ಅವ್ರದ್ದು. ಹಾಂ ಇನ್ನೂ ಹತ್ರ ಇಡ್ತೀನಿ. ಹಾಂ ಇವಾಗ ಕೇಳಿಸ್ತಾ? ಎಸ್. ಆ್ಯಂಡ್ ನಾನು ನಮ್ಮ ಮನೆಗೆ ಸ್ವಲ್ಪ ಕೂಲಿಂಗ್ ಆಗೋ ಥರ ಏನಾದರೂ ಹಾಕ್ಸೋಣ ಅಂತಿದ್ದೀನಿ. ಏನು ಚಿನ್ನ ಕಳ್ಳಿ ಥರ ನೋಡಿದೆ. ಏನು ಸೀಕ್ರೆಟ್ ಮಾತಾಡ್ತಿದ್ವಿ, ಕ್ಯಾಮ್ರಾ ತಗೊಂಡು ಗರ್ಲ್ಸ್ ಸೀಕ್ರೆಟ್ಸ್. ಏನಂದ್ರಮ್ಮ ಏನಂದ್ರಲ್ಲ, ಏನು ಹಾಕೋ ಅಂತ ಏನೋ ಅಂದ್ರಲ್ಲ. AC ಹಾಕು ಅಂತ. ಇಲ್ಲ, ನಿಮ್ಮ ಮನೇಲಿ ನೆಸೆಸಿಟಿ ಇದೆ, ತುಂಬಾ ಬಿಸಿಲು ಬರ್ತದೆ, ಹೀಟ್. ಅದು ಟಾಪ್ ಫ್ಲೋರ್ ಆಗಿರೋದ್ರಿಂದ ಹೀಟ್ ಹಬ್ಬೆ ಹಂಗೆ. ಯಪ್ಪ ನನಗೆ ಇದೆಲ್ಲ ಪ್ಲಾನಿಂಗು. ಇದು ಬಾಣಂತನ ಮಾಡ್ತಾರಲ್ಲ ಇಲ್ಲಿ ಕರ್ಕೊಂಡ್ಬಂದು, ಅವಾಗ ನಾನು ನೆನೆಸ್ಕೊಂಡು ಮುಂಚೆನೇ ಅದು ಹೀಟು ಅಂದರೆ ಫುಲ್ ಬಿಸಿಯಾಗಿ ಇಡ್ತಾರೆ. ಅಬ್ಬಾ ಓಕೆ, ಇನ್ನು ಅಲ್ಲೇನಾಗ್ತದೆ ಅಂತ ನೋಡ್ಕೊಂಡು ಇಡ್ಲು ಬಾಬಾ. ಹೆಂಗೈತೆ ಜಾನ್ವಿ ಈವೆಂಟ್ ಎಲ್ಲ? ಏನ್ ಹಂಗೆ ಹೇಳ್ತಾ ಇದ್ಯಾ? ಇವಳೊಂಥರ ಸೈಕೋ ಕಣೋ. ಒಂದೊಂದ್ಸಲ ಬರ್ತಾಳ ಅವಳೆ, ಒಂದೊಂದ್ಸಲ ಬರಲ್ಲ. ಸಕ್ಕದಾಯಿತು, ಖುಷಿ ಏನು ಇಷ್ಟ ಆಯ್ತು? ಊಟ ಸಕ್ಕದಾಯಿತು. ನಾನು ಹೆಂಗೆ ಕಾಣಿಸ್ತಿದ್ದೆ ಹೇಳು? ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದು. ನಿನ್ನ ಯಾರು ಅಳಿಯೋಕ್ಕಾಗಲ್ಲ. ಅಳಿಯಕ್ಕೆ ತುಂಬಾ ಚೆನ್ನಾಗಿತ್ತು ಮಧು. ಈಗ ನನಗೆ ನನ್ನ ಡಾರ್ಲಿಂಗ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಅವ್ರನ್ನ ನೀವು ಅಕ್ಕ ಅಂತೀರಾ, ಚಿಕ್ಕಮ್ಮ ಅಂತೀರಾ, ಅವ್ರು ಯಾರು ಅಂತ. ಇವರು ನಮ್ಮ ಚಿಕ್ಕಮ್ಮನೇ, ಆದರೆ ನಾವು ಅಕ್ಕ ಅಂತ ಕರಿತೀವಿ ಅಷ್ಟೆ. ಹೇಳಕ್ಕ, ಏನು ಯೋಚನೆ ಮಾಡ್ತಾ ಇದೆಯಾ? ಅವಾಗೆಲ್ಲ ನಾವು ಚಿಕ್ಕವರಿದ್ವಿ, ನೀನು ಚಿಕ್ಕವರಿದ್ದ ಅಲ್ವಾ, ಹಂಗಾಗಿ ಅಕ್ಕ ಅಕ್ಕ ಅಂತ ಹೇಳಿ ಕರಿಯೋದು. ಅವಳು ಸ್ಕೂಲ್ಗೆ ಹೋಯ್ತಾ ಇದ್ಲು. ಏ ಹೂ ಕಣೋ. ಹೆಂಗಿತ್ತು ಚಿನ್ನಿ ಈವೆಂಟ್ ಎಲ್ಲ? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಜಾಸ್ತಿ ಏನು ಇಷ್ಟ ಆಯ್ತು? ಇದು ಏನಪ್ಪ, ಇದು ಇಷ್ಟ ಆಯ್ತಲ್ವ? ಇದು ಹಾಲು ಇಷ್ಟ ಆಯ್ತು. ಹಾಲು ಸಾಕಾಗಿತ್ತು ದೊಡ್ಡದಾಗಿ. ಪ್ಲೇಸ್, ಆಮೇಲೆ ಊಟನೂ ಅಷ್ಟೇನೆ. ಊಟ ಹೋಗು ಹೈಫೈ ಕೊಟ್ಟು ಕರ್ಕೊಂಡು ಹೋಗ್ತೀಯಾ ಅಂತ ಕಣಲು. ಇಲ್ಲೋ ಅಂತ. ಬಾಯ್ ಬಾಯ್ ಮಗನೆ, ಐ ಲವ್ ಯು, ಸಿ ಯು ಸೂನ್, ಓಕೆ? ಈಗ ಅಲ್ಲಿ ಆನವನ್ನ ನೋಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಬಾಯ್ ಹೇಳ್ತಾರೆ. ಹಾಗಾಗಿ ನಾನು ಜೊತೆಗೆ ಹೋಗ್ಬಿಡ್ತಾ ಇದ್ದೀನಿ.
ನಮ್ಮ ಡಾರ್ಲಿಂಗ್ಸ್ಗೆಲ್ಲ ಬಾಯ್ ಹೇಳಿ ಬಾಬಾ. Bye. ಬಾಯ್. ಟೇಕ್ ಕೇರ್ ಗೈಸ್ Love you all. ಅಂತ ಬಮ್ಮ ನೈಟಿದೆ ಬಮ್ಮ. ಏನು ಆಗೋದಿಲ್ಲ. ತೋರಿಸ್ಬಾರ್ದು ಅದೆಲ್ಲ ನಾವೆಲ್ಲ ಬಂದಿದ್ದೀವಿ. ಎಲ್ಲರೂ ಇಲ್ಲೇ ಇದ್ರು ನೋಡಿ ಬಳಗ ಎಲ್ಲರೂ. ಅಯ್ಯೋ ತೋರಿಸ್ಬಾರ್ದು. ಊಟ ಆಯ್ತು ತಿಂಡಿ ಬ್ರೇಕ್ಫಾಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಲಂಚ್. ಅಕ್ಕ ಹೆಂಗಿದ್ದವ್ರು ನೋಡಕ್ಕ. ಅಲ್ಲಿ ಅಕ್ಕನೂ ವೇಟ್ ಮಾಡ್ತಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಒಟ್ಟಿಗೆ ಲಂಚ್ ಲೆಮನ್ ಜ್ಯೂಸ್ ಒಂದು ಮಾಡ್ತೀನಿ. ಲೆಮನ್ ಜ್ಯೂಸ್. ಹೇ ಲೈಮ್ ಅಂದರೆ ಹೇ ಅಂತ ಸಿಗಾವಡೆ ಇಷ್ಟ ಅಮ್ಮ ಅವನಿಗೆ ಲೈಮ್ ಜ್ಯೂಸ್ ಅಂದರೆ. ಬಾವ ನಿಮ್ಮ ಇವತ್ತು ಟೇಸ್ಟ್ ಮಾಡಬೇಕು. ನೀವು ಮನೆಗೆ ತೊಗೊಂಡೋಗಿ ಇಟ್ಕೊಂತೀರಾ ಮಡಿಕೆ ನೀರನ್ನ. ಟೇಸ್ಟ್ ನೆಮ್ಮದಿ ಇರುತ್ತೆ ಗೊತ್ತಾ ಅಮ್ಮ. ಮಡಿಕೆ ನೀರು ಕೊಡಮ್ಮ ಒಂಚೂರು. ಅವ್ರು ಇನ್ನೊಂದು ತಿರಕ್ಕೆ ಆ ಸಪ್ರೇಟ್ ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ ಕುಡಿ ಮನೆ ಇಟ್ಕೊಂಡಿರ್ತೀವಿ. ಒಳಗೆ ಏನೋ ಚಳಿ ಇಲ್ಲ ಉನಕ ತಣ್ಣದ ಬಾಬಾ ಅಂದ ಫ್ಲೇವರ್ ಪಾಣೆ ತಮಿಳ್. ಓ ಮಡಿಕೆ ಮಡಿಕೆ. ಗೆಟ್ಸ್ Want some? Come, get some. ನೋಡಿ ಶುರು ಹಚ್ಕೊಂಡಿರೋ ಅತ್ತೆ ಅಂದ್ಬಿಟ್ಟ. ಬೈಕ್ ಮುಂದೆ ಬರ ಅತ್ತೆ ಅದು ನೋಡ್ಬಿಟ್ಟು ಹೆಂಗಂತ ನೋಡಿ. ಚೆನ್ನಾಗಿದೆ ಯಾರು ನಡೀತಾರಲ್ಲ. ಎಲ್ಲರೂ ಅವರೇ ಖುಷಿ ಅವನಿಗೆ. ಈಗ ಅಲ್ಲಿ ಅಡುಗೆ ನಡೀತಾ ಇದೆ. ಅಯ್ಯೋ ಅಜ್ಜಿ ತಂದು ಹೋಗ್ಬಿಟ್ಟ. கீழே விடாத தண்ணியா நீங்க நீர் ಅಪ್ಪ ಏನಮ್ಮ ಏನು ಅಯ್ಯೋ ಜ್ಯೂಸ್ ಅವರು ಹೋಟೆಲ್ ಸ್ಟೇ ಮಾಡ್ತಾರೆ ಎಲೆಕ್ಟ್ರಾನಿಕ್ಸ್. ಬಂದಿದ್ರು ಇವತ್ತು ಬೆಳಿಗ್ಗೆ ಹೊರಟರು. ಬೆಳಿಗ್ಗೆ ಜ್ಯೂಸ್ ಕುಡಿತಾ ಇದ್ದೀವಿ. ಆನ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ಎಲ್ಲರಿಗೂ. ಅಯ್ಯಯ್ಯೋ ಇವನ್ ಫೇವ್ರೆಟ್ ಜ್ಯೂಸ್ ಇದು ಲೈಮ್ ಜ್ಯೂಸ್. Salt ಹಾಕಿದಾರಾ? ಪಪ್ಪ ಅಯ್ಯೋ ಮೂಕಣವ ನಿಮ್ಮ ಪಪ್ಪನ ನಾನು. ಯಾರ ಹತ್ರ ಹೋಗ್ಲಿ? ಟಿಂಗಿ ಪಿಂಗಿ ಮಾಂಗಿ ಫಾದರ್ ಅಂದ ಅಯ್ಯೋ ಮಧ್ಯಾಹ್ನ ಅಕ್ಕ
ಟೇಸ್ಟ್ ಮಾಡಿ ಅಂತಿದ್ದಾಳೆ. ಚಿಕ್ಕ ಇದು ಪಾರ್ಸಲ್ ಕೊಡು, ರಾತ್ರಿ ತಿಂತೀನಿ. ಓಪನ್ ಆಗಿ ಏನು ಹೇಳಲ್ಲ, ನಾನು ಹೇಳ್ತೀನಿ ಕೇಳಿ. ಅವ್ರ ಅಕ್ಕ ಬಾವಲಿಂದ ರೆಡಿಯಾಗಿ 11 ಗಂಟೆಗೆ ಹೊಡ್ತವೆ, ನಾವು ಹೊಡ್ತೀವಿ. ಅಲ್ಲಿ ಅಹಮೇದಿಯಾ ಅಂತ ವಾನಂಬಾಡಿಯಲ್ಲೇ ಒಂದು ಬಿರಿಯಾನಿ ಕಡೆ, ಅಲ್ಲಿ ಹೋಗಿ ಊಟ ಮಾಡ್ತೀವಿ. ಇದು ಚಿಕ್ಕ ಏನಾದ್ರು ಇದು ಪ್ಲಾನ್. ಎಸ್ ಹೇಳೋದು ಇಲ್ಲ. ಹೌದು ಹೌದು, ಇವತ್ತು ಬೆಳಗ್ಗೆಯಿಂದ ಅದೇ ಡಿಸ್ಕಷನ್ ಆಗ್ತಾ ಇರೋದು. ಈಗ ನಾನು ಹೇಳ್ಬೇಕು ತಾನೇ ಅವ್ರು ಹೆಂಡ್ತಿನಾರು ಅಂತ ಮತ್ತೆ. ನಿಮಗೋಸ್ಕರನೇ ಅದನ್ನ ಬಿಟ್ಬಿಟ್ಟು ಹೋಗ್ತೀನಿ. ಇಲ್ಲ ಫುಲ್ಲ ನಾನೇ ಪೂರ್ತಿ ಗಾಳಿ ಮಾಡ್ತೀನಿ. ನೀವು ಬಸ್ರಿ ಬೇರೆ, ಅದಕ್ಕೋಸ್ಕರ ಚೆನ್ನಾಗಿ ತಿನ್ನು, ಚೆನ್ನಾಗಿರು. ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಏನಾಚೆ? ಮೊಬೈಲ್ ಕೊಡು ಅಂತ. ಸ್ಟಾರ್ಟ್ ಆಚಾಯೋ. 11:15. Sorry. ಓಕೆ, ಈಗ ಅಕ್ಕ ಬಾವ ಹೊರಡ ಸಮಯ ಹತ್ರ ಬಂತು. ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಪಕ್ಕ ಪಕ್ಕ ನಿಂದಕ್ಕ ಫೋನ್ ಅದು. ಟೈಮ್ ಆಯ್ತು 2 ಗಂಟೆಗೆ. ಮಮ್ಮಿ ಫೋನ್ ಆಫ್ ಮಾಡಿ ಫೋನ್ ನೋಡಿದ್ದೀನಿ. ಏನಾದ್ರು ಹಿಂಗೆ ಈ ಥರ ನಾನು ಶೂಟ್ ಮಾಡಿಲ್ಲ ಅಂತಂದರೆ ನಮ್ಮ ಆಡಿಯನ್ಸ್ ಏನಿರ್ತಾರೆ ಗೊತ್ತಾ, ಬಂದಿರೋರಿಗೆ ಒಂದು ಟೀ ಕಾಫಿ ಕೂಡ ಕೊಟ್ಟಿಲ್ಲ, ಹಂಗೆ ಕಳಿಸ್ಬಿಟ್ರಿ ಅಂತ. ನಾನು ರೆಕಾರ್ಡ್ ಮಾಡಿಲ್ಲ ಅಷ್ಟೇ, ಕೊಟ್ಟಿಲ್ಲ ಅಂತ ಏನಿಲ್ಲ, ಹಂಗಿರುತ್ತೆ. ಕಟ್ಟೆ ಮಾಡ್ಬಿಟ್ನಾ? ಏನ್ ಎಫರ್ಟ್ ಇಲ್ಲ. ಅಮ್ಮ ಎಲ್ಲೋ ಹೋಗ್ತೀಯ? ಬನ್ನಿ ಇಲ್ಲಿ. ನೀವೆಲ್ಲ ಹೋಗ್ತಿದ್ದೀರ ಬಸ್? ಚೆನ್ನೈ ಹೋಗ್ತೀರಿ ನಾವು? ಚೆನ್ನೈ ಸೂಪರ್ ಕಿಂಗ್ಸ್. ಫೈನಲಿ ನಾವು ಬಿರಿಯಾನಿ ಮಾಡ್ಕೊಂಡು ತಿಂದ್ವಿ, ಸಖತ್ತಾಗಿತ್ತು. ಮಧು ಅಕ್ಕ ಮಾಡಿದ್ದು ಹೆಂಗಿತ್ತು? ಸೂಪರ್ ಅಲ್ಲ, ಸಕ್ಕತ್ತಾಗಿ ಮಾಡಿದರು. ಅವ್ನು ತಾತನ ಹೋಗಿ ಎದುರಿಸ್ತವನು ಅವಾಗಿಂದ. ಏ ನೋಡ್ದಾ ಹಿಂಗೆ ತೋರಿಸ್ಕೊಟ್ರದು. ಫೋಟೋಸ್ ಸೆಲೆಕ್ಟ್ ಮಾಡೋಕ್ಕೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ, ಇವ್ರನ್ನೆಲ್ಲ ಇಲ್ಲೇ ಬಿಟ್ಟು. ಅಷ್ಟೇ ನೀನು ಕಾರ್ ಓಡ್ಸೋದು ಕಲ್ತ್ಕೊಳ್ಳಲ್ಲ ಮಗನೇ, ಏನಿಲ್ಲ ಅನ್ಸಿ ಸಿದ್ದಾಕ್ಬಿಡ್ತೀನಿ ಲೋಫರ್ ನೋಡಿದ್ರ. ಅಯ್ಯೋ ಏನು ಬುದ್ಧಿವಂತ ಕಣೋ ನಿಮ್ಗೆ, ನಿಜವಾಗ್ಲೂ. ಈಗಿನ ಕಾಲದ ಮಕ್ಕಳು ಬರಲ್ವಾ? ಬರ್ತಾರ ಹೆಂಗೆ? ಜಾನ್ವಿ ರಾಜು ಏನಂತಾರೆ, ರಾಜಾದಿರಾಜ ಮಾತಾಡ ರಾಜ ಮಾರ್ತಾಂಡ ಕೊತ್ತಂಬರಿ ಬೀಜ ನೋಡಿ ಹಂಗೆ ಮಾಯಾ ಮಾಡಿ ಮಂತ ಮನಿಲ್ಲ ಅಲ್ಲ, ಬರಲ್ಲ. ನಗ್ತಾವನಲ್ಲಿ ಹೇಗೆ ನಾಚಿಕೆ ಆಗ್ತಿದೆ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕಡಿಮಾ. ಸರಿ ಯಾರು ಹೋಗ್ಬೇಕಾ ಬೇಗ? ಯಾಕೆ ಹೆಣ್ಮಕ್ಳಿಗೆ ಅರ್ಜೆಂಟ್ ಜಾಸ್ತಿ. ಥ್ಯಾಂಕ್ ಯು ಸೊ ಮಚ್. ಏನು ಬರ್ತಿದೆ ಚಿನ್ನದು? ಗುಡ್ ಲಕ್ ಆಂಟಿ. ಓ ಓ ಸಖತ್. ಅದು ಮರ್ಡರ್
ಮೊದಲು ತುಂಬ ಐಟಮ್ ಸೀರೆ ಕೊಟ್ಟಿದ್ದೆ. ಸೂಪರ್. ಅದೇ ಮಡ್ಲು ತುಂಬಕ್ಕೆ ಏನೇನು ಐಟಮ್ಸ್ ಅದೆಲ್ಲ ಸೊ ಆ ಡ್ರಾಯಿಂಗ್ ಸಖತ್ ಕ್ಯೂಟ್ ಆಗಿದೆ ತಾನೇ? ವೆರಿ ವೆರಿ ಕ್ಯೂಟ್. ಓಕೆ, ಈಗ ಫೋಟೋ ಸೆಲೆಕ್ಷನ್ಸ್ ಎಲ್ಲ ಆಗ್ತಾ ಇದೆ. ತೆಗೆದು ಟ್ರೆಷರ್ ಥರ ಇಟ್ಕೊಂಡು ನಾನು ಅದು ಇನ್ನೂ ನಾನು ಮುಖ್ಯ ಆದ್ಮೇಲೆ ಕೇಳೋರು ಕೊಡ್ತೀನಿ ಅವಳು. ಇಲ್ಲಿ ನೋಡಪ್ಪ, ಚಿಕ್ಕ ಮಗ ಆಟ ಆಡ್ತಾ ಪಪ್ಪ ಅಂತ. ಯಾರು ಅವ್ರು 10 ನಿಮಿಷ ಬಿಟ್ಕೊಂಡು ಓಕೆ, ಹೊರಡ್ತಾ ಇದೀವಿ. ಅಷ್ಟೊಂದು ಐತಲ್ಲ ಬಸ್. ಹಾಂ, ಅವ್ನಿಗೆ ಇಷ್ಟ. ಈಗ ಮಧು ಅಕ್ಕ ಅವರೆಲ್ಲ ಹೋಗ್ತಾ ಇದ್ದಾರೆ ಮನೆಗೆ. ಏ ತಿಮ್ಮಿ, ಇವಳೇ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಚಿಕ್ಕಮ್ಮನ. ನಾಚಿಕೆನೇ ಇಲ್ಲ, ನಾಚಿಕೆ ಮನ ಮರ್ಯಾದೆ ಎಲ್ಲ. ಅವ್ರ ಮನೆಗೆ ಹೋದ್ರೆ ಏನು ಮಾಡ್ತಾಳೆ ಗೊತ್ತಾ? ಏನಕ್ಕೆ ಹೋಗ್ತಾ ಇದ್ದೀರಾ ಎಲ್ಲರೂ, ಪ್ಲೀಸ್ ಇರ್ರಿ ಇಲ್ಲಿ. ಹೋಗ್ತಾರೆ ಇವರೆಲ್ಲ. ಅಯ್ಯೋ ದೇವರೇ ಇರ್ತಾನೆ. ಇರಕ್ಕ ಅಮ್ಮ ನೀನು ಬುಧವಾರ ಅಲ್ವೇನಮ್ಮ ಬಂದಿದ್ದು? ಬುಧವಾರ ನೆನಕ ಹೆಂಗ್ ಮಾತಾಡ್ತಾಳೆ ನೋಡಕ್ಕ. ಗುರುವಾರ ರಾತ್ರಿ ಅಲ್ವೇನಕ್ಕ ನೀನು ಬಂದಿದ್ದು? ಶುಕ್ರವಾರ ರಾತ್ರಿ. ಬುಧವಾರ ಅಂತ ಏನಕ್ಕೆ ಮಾತಾಡ್ತಾ ಇದೀಯಾ ಮತ್ತೆ? ಗುರುವಾರ ರಾತ್ರಿ, ಶುಕ್ರವಾರ ರಾತ್ರಿ, ಶನಿವಾರ ರಾತ್ರಿ 3 ದಿವಸ ಇಲ್ಲೇ ಇಟ್ಕೊಂಡು ಇಲ್ಲೇ ಇರು ಅಂದ್ರೆ ಏ ನಮ್ಮ ಚಿಕ್ಕಮ್ಮ ನಮ್ಮ ಮನೇಲಿ ಇಲ್ಲದೆ ನಿಮ್ಮ ಮನೇಲಿ ಸುಮ್ಮನೆ ಇರೋದು ಕಣೆ. ಕೆಲಸ ಮಾಡ್ಸಕ್ಕೆ ಇಟ್ಕೊಂಡಿದ್ದೀರಾ? ಓಕೆ ಬಾಯ್, ಗೆಟ್ ಲಾಸ್ಟ್. ನಾನು ಯಾಕೆ ಎತ್ಕೊಂಡು ಹೋಗ್ಲಿ ಅಂತೇಳಿ ನೋಡ್ದ. ಅದೇ ರೀಲ್ ಮಗಳಿಗೂ ರಿಯಲ್ ಮಗಳಿಗೂ ಡಿಫ್ರೆನ್ಸ್. ಸೊ ಎಲ್ಲನೂ ಮುಗಿಸ್ಕೊಂಡು ಈಗ ಡಿಸ್ಪ್ಯಾಚ್ ಆಗ್ತಾ ಇದ್ದಾರೆ ಎಲ್ಲರೂ. ಮೌಲಿಂಗ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಬಾಯ್ 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 ಬಾಯ್. ಯಾವಾಗಲೂ ಅಕ್ಕ ತಂಗಿರ ಜಗಳ. ಇದಕ್ಕಿಂತ ಸಂತೋಷ ನಂಗೆ ಏನು ಇಲ್ಲ ಪ್ರಪಂಚದಲ್ಲಿ. ಐ ಲವ್ ಯು ಮಗನೇ. ತುಳು ಇಡ್ತಂಗೆ ಗೊತ್ತಾಗಿದೆ. ನನ್ನ ಮಗನ ಗೊತ್ತಿಬೇಡ ಕಣೋ. ಅದೇನೇ ಅಲ್ಲಿ ಅದೇನೇ ಅಲ್ಲಿ ಇಷ್ಟಿಷ್ಟೇ ಐತಲ್ಲ. ಆಚೆ ಹೋಗ್ತೀನಿ. ಅಮ್ಮ ಕೇಳಿಸ್ತಾ? ಆಚೆ ಹೋಗ್ತೀನಿ. ಬಂತು ಬಂತು ಬಂತು. ಸುಬ್ಬಿ ಬಂದರು. ಮುತ್ತಜ್ಜಿ ಅಲ್ಲಮ್ಮ? ಇಲ್ಲಮ್ಮ, ಇಲ್ಲ. ಇವ್ರು ದೃಷ್ಟಿ ತೆಗೆದು ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು. ತಲಿಪತ್ತು. ಹೊಡೆದಿಳಿದು ಬಿಟ್ಟೈತಿ. ಅವಂಗೆ ಕಾಫಿ ಕಣ್ಣು, ಪರದೇಶಿ ಕಣ್ಣು, ಕೆಟ್ಟ ಕಣ್ಣು, ಕಣ್ಣು, ಮುಂಡೆ ಕಣ್ಣು, ಉದಯ ಕಣ್ಣು, ತಂದೆ ಕಣ್ಣು, ತಾಯಿ ಕಣ್ಣು, ಆದೇವ್ರ ಕಣ್ಣು, ಬೀದೇವ್ರ ಕಣ್ಣು, ನಿಮ್ಮ ಅಜ್ಜಿದೀರ್ ಕಣ್ಣು, ನಿಮ್ಮ ಮುತ್ತಜ್ಜಿದೀರ್ ಕಣ್ಣು, ನಿಮ್ಮ ಅಪ್ಪನ ಕಣ್ಣೇ ಜಾಸ್ತಿ ಬೀಳೋದು. ಅವೆಲ್ಲ ಹೋಗ್ಲಿ, ನನ್ನ ಕಣ್ಣು ಹೋಗ್ಲಿ. ಕಲ್ಲು ಹೃದಯದ ಮನಸ್ಸಿನ ಕಲ್ಲು ಹೃದಯ ಅಂತಲ್ಲ, ನೀವು ಕ್ರಿಯೇಟ್ ಮಾಡಿರೋದೇ ಹಂಗೆ ಬಿಡಿ ಪಾಪ ದೇವರು.
ಬೇಜಾರು ಮಾಡ್ತೀನಿ. ಎಷ್ಟು ಯಾರು ಅಂದರೆ ಒಳ್ಳೆ ಗುಣ, ಹಾಂ ರೂಪ, ಹಾಂ ಹಾಂ ರೂಪ, ಗುಣ, ಆರೋಗ್ಯ, ಆಯಸ್ಸು, ಭಾಗ್ಯ. ಹಾಂ ಹಾಂ ಎಲ್ಲ ಸಿಗಲಿ ಅಂತ ನಮ್ಮ ಸಾವಿತ್ರಿ ಹೇಳ್ತಾ ಇರೋದು. ಸಾವಿತ್ರಮ್ಮೋಯ್ ಐ ಲವ್ ಯು. ನನಗೋಸ್ಕರ ಏನೋ ಮಾಡಿದ್ದಾರೆ ನಮ್ಮಮ್ಮ. ಏನದು ಅಂದರೆ ಪಾನ್ಕ. ಅಪ್ಪು ಏನು ಮಾಡ್ದಲ್ಲ, ಮಾಡು. ನೋಡಿ ಇದೆಲ್ಲ ನಾಟಕ, ಇದೆಲ್ಲ ಡ್ರಾಮಾ. ಹೆಂಗೆ ಪಟಾಯಿಸ್ಕೊಳ್ಳೋದು ಎಲ್ಲರೂ ನೋಡಿದ್ರಾ? ಅಮ್ಮನ ಕಾಲು ಮುಗ್ದೆ ಇಲ್ಲ. ಇದ್ರೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ. ಬಂದು ಏನ್ ಬೇಕಮ್ಮ? ಆನವೆಲ್ಲಿ ಅಲ್ಲಿ ಅವನೇ ಟೇಪ್ ಸ್ಟೂಲ್ ಮೇಲೆ ನಿಂತವನು, ಮನೆ ಮೇಲೆ ನಿಂತವನೆ ಕಡೆ. ಮುಗಿದ ಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ತುಂಬ ಕಷ್ಟ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಆಲ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.